ಒಂದು ಕಾಲದಲ್ಲಿ ಭಾರತ ದೇಶದ ಹಸಿರು ಕಾಡುಗಳ ನಡುವೆ ರಾಜ ಮಹಾರಾಜ ಎಂಬ ಒಬ್ಬ ಧೀರ ಮತ್ತು ಜ್ಞಾನಿ ರಾಜನು ವಾಸಿಸುತ್ತಿದ್ದನು. ಅವನ ರಾಜ್ಯವು ಸಣ್ಣದಾಗಿದ್ದರೂ ಜನರು ಸಂತೋಷದಿಂದ ಮತ್ತು ಶಾಂತಿಯುತವಾಗಿ ಬದುಕುತ್ತಿದ್ದರು. ರಾಜನು ತನ್ನ ಪ್ರಜೆಯನ್ನು ತನ್ನ ಕುಟುಂಬದಂತೆ ಕಾಣುತ್ತಿದ್ದನು. ಒಂದು ದಿನ ರಾಜ್ಯಕ್ಕೆ ಭಾರೀ ಬರ ಬಂತು. ನದಿಗಳು ಒಣಗಿದವು, ಬೆಳೆಗಳು ಹಾಳಾದವು. ಜನರು ಸಂಕಷ್ಟಕ್ಕೆ ಸಿಲುಕಿದರು. ಆದರೆ ರಾಜ ಮಹಾರಾಜನು ಹತಾಶನಾಗಲಿಲ್ಲ. ಅವನು ತನ್ನ ಮಂತ್ರಿಗಳನ್ನು ಕರೆದು, ನಮ್ಮ ಜನರ ಸಂಕಷ್ಟವೇ ನಮ್ಮ ಸಂಕಷ್ಟ ಎಂದು ಹೇಳಿ ಪರಿಹಾರ ಹುಡುಕಲು ಪ್ರಾರಂಭಿಸಿದನು. ಅವನು ಹಳ್ಳಿಗಳಲ್ಲಿ ಹೋಗಿ ಜನರ ಸಮಸ್ಯೆಗಳನ್ನು ಕೇಳಿದನು. ನಂತರ ಹಳೆಯ ಕೆರೆಗಳನ್ನು ತಿದ್ದಿಸಲು, ಹೊಸ ಬಾವಿಗಳನ್ನು ತೋಡಿಸಲು ಆದೇಶ ನೀಡಿದನು. ಎಲ್ಲರೂ ಸೇರಿ ಕೆಲಸ ಮಾಡಿದರು. ಕೆಲವೇ ತಿಂಗಳಲ್ಲಿ ಮಳೆ ಬಂತು ಮತ್ತು ರಾಜ್ಯ ಮತ್ತೆ ಹಸಿರಿನಿಂದ ತುಂಬಿತು. ಜನರು ರಾಜನನ್ನು ಕೊಂಡಾಡಿದರು. ಆದರೆ ರಾಜ ಮಹಾರಾಜನು, ಇದು ನನ್ನ ಜಯವಲ್ಲ, ನಮ್ಮೆಲ್ಲರ ಒಗ್ಗಟ್ಟಿನ ಫಲ ಎಂದು ವಿನಮ್ರವಾಗಿ ಹೇಳಿದರು. ಆ ದಿನದಿಂದ ಆ ರಾಜ್ಯದಲ್ಲಿ ಒಗ್ಗಟ್ಟು ಮತ್ತು ಸಹಕಾರದ ಮಹತ್ವವನ್ನು ಎಲ್ಲರೂ ಅರಿತುಕೊಂಡರು. ರಾಜ ಮಹಾರಾಜನ ಕಥೆ ಜನರ ಮನಗಳಲ್ಲಿ ಸದಾಕಾಲ ಉಳಿಯಿತು.